ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋಗಿ ಬಂದಾಗ ದೆಹಲಿಯಲ್ಲಿದ್ದಾಗ ನಡೆದದ್ದು ಏನು, ಯಾಕೆ ಅವರು ಪವರ್ ಶೇರಿಂಗ್ ಕ್ಲೈಮನ್ನು ಮಾಡ್ತಾ ಇದ್ದಾರೆ, ಆತುರಾತುರದಲ್ಲಿ ನನಗೆ ಆದಷ್ಟು ಬೇಗ ಪ್ರಕ್ರಿಯೆ ಶುರು ಮಾಡಿ ಅಂತ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮುಂದೆ ಯಾಕೆ ಕ್ಲೈಮ್ ಮಾಡಿದ್ರು, ಈ ವಿಚಾರದ ಬಗ್ಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಡೆಡ್ಲೈನ್ ಕೂಡ ಹಾಕಿ ಬಂದಿದ್ದಾರಂತೆ. ಏನು ಡೆಡ್ಲೈನು? ಡೆಲ್ಲಿ ಡಿ.ಕೆ. ಎಕ್ಸ್ಕ್ಲೂಸಿವ್. ಇದು ಡೆಡ್ಲೈನ್ ಪಾಲಿಟಿಕ್ಸ್. ಮಾತಿನಂತೆ ಕೃತಿ ಇರಲಿ. ನೀವು ಅವತ್ತೇನು ಮಾತು ಕೊಟ್ಟಿದ್ರಿ ಹಂಗೆ ನಡ್ಕೊಳ್ಳಿ. ದಾಳವನ್ನು ಉರುಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದರೆ ಅವಧಿಗೂ ಮುನ್ನವೇ ಪವರ್ ಶೇರಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ. 2.5 ವರ್ಷ ಶೇರ್ಗೆ ಇನ್ನೂ 8 ತಿಂಗಳಷ್ಟೇ ಬಾಕಿ ಇದೆ. ಅಲ್ಲಿವರೆಗೂ ನಾನು ಕಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪ್ರಸ್ತುತ ರಾಜ್ಯದ ಪರಿಸ್ಥಿತಿ ಹಾಗಿದೆ. ನಾನೇನು ಮಾಡಲಿ? ನನ್ನ ಶ್ರಮಕ್ಕೆ ಫಲ ನಿರೀಕ್ಷೆ ಮಾಡ್ತೀನಿ, ಪ್ರಕ್ರಿಯೆಯನ್ನು ಆರಂಭ ಮಾಡಿ. ಡೆಲ್ಲಿ ಟೂರ್ ವೇಳೆ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಇಟ್ಟಿದ್ದಾರೆ. ಇದೊಂದು ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್, ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಹಾಗಿದ್ದಾಗ ನನ್ನ ಪ್ರಕಾರ ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿನೂ ಆಕ್ಸೆಸಬಲ್, ಮಲ್ಲಿಕಾರ್ಜುನ್ ಖರ್ಗೆನೂ ಆಕ್ಸೆಸಬಲ್. ಬೇಡ ತೀರಾ ಸ್ವಲ್ಪ ಇದನ್ನು ಹಾಕಿದ್ರೆ ಸೋನಿಯಾ ಗಾಂಧಿ ಅವ್ರನ್ನೂ ಭೇಟಿಯಾಗಿ ಬರ್ಬೋದು. ಅವ್ರ ಮುಂದೆನೇ ಹಾಕ್ಬೋದಲ್ಲ. ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ವೇಣುಗೋಪಾಲ್ ಮುಂದೆ ಮಾತಾಡೋದಕ್ಕಿಂತ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿ ಆಗಿಬಿಟ್ಟು ಕ್ಲೈಮ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಅವ್ರಿಗೂ ಗೊತ್ತು ಮಾತುಕತೆ ಏನಾಗಿದೆ ಅಂತಂದ್ಬಿಟ್ಟು. ಬಟ್ ಪಕ್ಷದ ಪದ್ಧತಿಯ ಪ್ರಕಾರ ಜನರಲ್ ಸೆಕ್ರೆಟರಿಗಳ ಜೊತೆ ಮಾತನಾಡುವಂಥದ್ದು. ಹಾಗಾಗಿ ಸುರ್ಜೇವಾಲಾ ಆ್ಯಂಡ್ ವೇಣುಗೋಪಾಲ್ ಜೊತೆ ಈಗ ಮಾತಾಡಿ ಬಂದಿದ್ದಾರೆ. ಡೆಡ್ಲೈನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಇನ್ನೂ 8 ತಿಂಗಳು ಬಾಕಿ ಇದೆ 2.5 ವರ್ಷ ಆಗೋಕ್ಕೆ. ಬಟ್ ಅಲ್ಲಿ ತನಕ ಕಾದರೆ ಪಕ್ಷಕ್ಕೆ ಡ್ಯಾಮೇಜು ಅಂತಾರೆ ಅವರು. ಹಾಗಾಗಿ ಈಗಿಂದಲೇ ಪ್ರಕ್ರಿಯೆಗಳನ್ನ ಆರಂಭ ಮಾಡಿ, 8 ತಿಂಗಳಷ್ಟೊತ್ತಿಗೆ ಎಲ್ಲ ಆಗಲಿ, ಫಸ್ಟ್ ಕೆಲಸ ಶುರು ಆಗ್ಬಿಡ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾರೆ. ಹಾಗಾದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಈ ಅವಧಿಗೂ ಮುನ್ನವೇ ಪವರ್ ಶೇರ್ ಪ್ರಕ್ರಿಯೆ ಇದೆಯಲ್ಲ, ಅದರ ಹಿಂದಿನ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ. ಅವಧಿಗೂ ಮುನ್ನವೇ ಪವರ್ ಶೇರ್ ಪ್ರಕ್ರಿಯೆಯನ್ನು ಆರಂಭಿಸಿ ಅನ್ನುವಂತಹ ಸೂಚನೆಯನ್ನು ಉಸ್ತುವಾರಿಗಳ ಮೂಲಕ ವರಿಷ್ಠರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. 2.5 ವರ್ಷ ಪವರ್ ಶೇರ್ಗೆ ಇನ್ನೂ 8 ತಿಂಗಳಷ್ಟೇ ಬಾಕಿ ಇದೆ. ಕೊನೆಯ ಹಂತದಲ್ಲಿ ಬಂದು ಕೊಡಿ ಅಂದರೆ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿಯೇ ಮೊದಲೇ ನಿಮಗೆ ತಿಳಿಸುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿವರೆಗೂ ಕೂಡ ನಾನು ಕಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರಂತೆ. ಪ್ರಸ್ತುತ ರಾಜ್ಯದ ಪರಿಸ್ಥಿತಿ ಹಾಗೆ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ಕೂಡ ವರಿಷ್ಠರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಶ್ರಮಕ್ಕೆ ಫಲವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಪ್ರಕ್ರಿಯೆಯನ್ನು ಆರಂಭಿಸಿ, ಈಗಲೇ ಬೇಡ 8 ತಿಂಗಳು ನಾನು ಕಾಯ್ತೇನೆ ಅನ್ನುವಂತಹ ಮಾತನ್ನು ಕೂಡ ಪ್ರಸ್ತಾಪಿಸಿದ್ದಾರಂತೆ. ಡೆಲ್ಲಿ ಪ್ರವಾಸದ ವೇಳೆ ಹೈಕಮಾಂಡ್ ಮುಂದೆ ಈ ವಿಚಾರವೆಲ್ಲವನ್ನು ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಡೆಲ್ಲಿ ಪ್ರವಾಸದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನು ಬ್ರೇಕ್ ಮಾಡುವಂತಹ ಲೆಕ್ಕಾಚಾರ ಕೂಡ ಪ್ರಸ್ತಾಪವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ನಡೆಯನ್ನು ಅರಿತಂತಹ ಡಿ.ಕೆ.ಶಿಯಿಂದ ಡೆಲ್ಲಿಯಲ್ಲಿ ಸಿ.ಎಂ. ಕ್ಲೈಮ್ ದಾಳವನ್ನು ಉರುಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 2028ಕ್ಕೂ ಕೂಡ ಪಕ್ಷ ಅಧಿಕಾರಕ್ಕೆ ಬರಬೇಕು, ಪವರ್ ಶೇರ್ ಮಾತನ್ನು ಜಾರಿ ಮಾಡಿ, ನನ್ನನ್ನು ಸಿ.ಎಂ. ಮಾಡಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹೈಕಮಾಂಡ್ ಮುಂದೆ ಡಿ.ಕೆ.ಶಿ ಇಟ್ರ ಹಾಗಾದರೆ ಚೆಕ್ಮೇಟು, ಹೈಕಮಾಂಡ್ ಶಾಕ್ ಆಗ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಡೆಲ್ಲಿ ಟೂರ್ ವೇಳೆ ಹೈಕಮಾಂಡ್ ಮುಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸುವ ಮೂಲಕ 8 ತಿಂಗಳ ಮೊದಲೇನೆ ಈ ಪವರ್ ಚೆಕ್ಮೇಟನ್ನು ಇಟ್ಟಂತೆ ಕಾಣಿಸ್ತಾ ಇದೆ. ಈಗ ವರಿಷ್ಠರ ನಡೆ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಅನ್ಡೌಟೆಡ್ಲಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ ಇದೆ. ಅವರ ಹೇಳಿಕೆ, ಪಕ್ಷದಲ್ಲಿನ ಬೆಳವಣಿಗೆಗಳು ಅದನ್ನು ಸೂಚಿಸ್ತಾ ಇದೆ. ಬಟ್ ಈಗ ಹೈಕಮಾಂಡ್ ನಡೆ ಹೇಗೆ ಅಂಥೇಳಿ, ಆ ಕಡೆ ಸಿದ್ದರಾಮಯ್ಯನವರನ್ನು ಹ್ಯಾಂಡ್ಲ್ ಮಾಡಬೇಕು, ಇತ್ತ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಹ್ಯಾಂಡ್ಲ್ ಮಾಡಬೇಕು. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಹೇಗೆ ಸಾಲ್ವ್ ಮಾಡುವಂತಹ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಬಹುದು ಅಂತ ಪ್ರಮುಖವಾಗಿ ಹೈಕಮಾಂಡ್ ಏನು ಮಾತುಕತೆ ನಡೆಸಿದೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ಗೊತ್ತಿರುವಂಥ ವಿಚಾರ. ಅದನ್ನು ಹೊರತುಪಡಿಸಿದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ. ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆ ವಿಚಾರ ಗೊತ್ತು. ಆದರೆ ರಾಜ್ಯದಲ್ಲಿ ನಡೆದಂಥ, ಅದು ಆರಂಭದಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆ ಇರ್ಬೋದು, ಆನಂತರ ಸಚಿವರುಗಳ ಆಯ್ಕೆ ಇರ್ಬೋದು, ಅಥವಾ ಬೇರೆ ಯಾವ ಹಂತದಲ್ಲೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಲ್ಲ ಯಾಕೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಯಾವುದೇ ಹಿಡಿತಗಳು ತಪ್ಪಬಾರದು ಅನ್ನುವಂಥ ಲೆಕ್ಕಾಚಾರ. ಆದರೆ ಅಂತಿಮವಾಗಿ ತೀರ್ಮಾನ ಆಗುವಂಥದ್ದು ಏನು ಮಾತುಕತೆ ನಡೆದಿತ್ತು ಹೈಕಮಾಂಡ್ ಅಂಗಳದಲ್ಲಿ ಸಿ.ಎಂ. ಆಯ್ಕೆಯ ಸಂದರ್ಭದಲ್ಲಿ, ಅಥವಾ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ. ಸ್ಥಾನವನ್ನು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಆದಂಥ ಮಾತುಕತೆ ಏನು ಅನ್ನೋದು ಪ್ರಮುಖ. ಅಲ್ಲೇನಾದರೂ ಆಗಿರುವಂಥ ಮಾತುಕತೆಯಲ್ಲಿ 2.5 ವರ್ಷದ ಮಾತುಕತೆ ಆಗಿತ್ತು ಹೌದು ಅನ್ನೋದಾದರೆ ಅದನ್ನು ಕ್ಲೈಮ್ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇರಬಹುದು.
ಆದರೆ ಆ ಕ್ಲೈಮ್ ಯಾವಾಗ ಮಾಡಬೇಕು ಅನ್ನುವಂಥ ರಾಜಕೀಯ ಲೆಕ್ಕಾಚಾರ ಬಹುಶಃ ಏನಾದರೂ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗದೇ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಒಂದು 2-3 ತಿಂಗಳು ಬಿಟ್ಟು ಯೋಚನೆ ಮಾಡ್ತಿದ್ರೇನೋ. ಇನ್ನು ನಾನು ಕೇಳಿದಂಥ ಅಥವಾ ನನಗೆ ಹೈಕಮಾಂಡ್ ಕೊಟ್ಟಂಥ ಭರವಸೆಗೆ ಇಂತಿಷ್ಟು ತಿಂಗಳ ಅವಕಾಶ ಇದೆ, ಇನ್ನು ನಾನು ಈಗ ಹೈಕಮಾಂಡನ್ನು ಟಚ್ ಮಾಡಬೇಕು ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರುಗಳು ಏಕಾಏಕಿಯಾಗಿ ಒಂದು ರೀತಿಯ ದಾಳಿಯನ್ನು ಶುರು ಮಾಡ್ತಾರೆ. ಆಗ ಪವರ್ ಶೇರಿಂಗ್ ಇಲ್ಲ ಅಥವಾ ಸಿದ್ದರಾಮಯ್ಯ ಅವರು ಸಂಪೂರ್ಣಾವಧಿ ಇದರ ಮಧ್ಯೆ KPCC ಅಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು, 2 ಹುದ್ದೆ ಇರಬಾರ್ದು, ಇವೆಲ್ಲ ಶುರು ಮಾಡಿದ್ಮೇಲೆ ಇನ್ನು ಸುಮ್ಮನಿದ್ರೆ ಸರಿಯಲ್ಲ. ಅವರಿಗೆ ರಾಜ್ಯದಲ್ಲಿ ನಿಂತು ಕೌಂಟರ್ ಕೊಡೋದಕ್ಕಿಂತ ಹೈಕಮಾಂಡ್ ಅಂಗಳದಲ್ಲಿ ನಿಂತು ನ್ಯಾಯ ಕೇಳೋದೇ ಸರಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತ ಕಂಡಿತು. ಬಹುಶಃ ಆ ಒಂದು ಸ್ಟ್ರಾಟಜಿಯ ಭಾಗವಾಗಿ ಡಿ ಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ತಮ್ಮ ಪವರ್ ಶೇರಿಂಗನ್ನು ಕ್ಲೈಮ್ ಮಾಡಿದರೆ ಮತ್ತೆ ಅದೀಗ ಹಂತ ಹಂತವಾಗಿ ಮುಂದುವರಿಬೇಕಾಗುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ, ನಂತರ ಸಿದ್ದರಾಮಯ್ಯ ಅವರ ಮಟ್ಟದಲ್ಲಿ ಚರ್ಚೆ, ನಂತರ ಶಾಸಕರ ಗಮನಕ್ಕೆ ತರುವಂಥದ್ದು ಅಥವಾ ರಾಜ್ಯದಲ್ಲಿ ಕಾರ್ಯಕರ್ತರು ಅಥವಾ ಪಕ್ಷದ ಮುಖಂಡರ ಗಮನಕ್ಕೆ ಬರುವಂಥ ವಿಚಾರ ಇವೆಲ್ಲವೂ ಕೂಡ ಬಾಕಿ ಇರೋದ್ರಿಂದ ಒಂದೊಂದೇ ಹಂತ ಹಂತವಾಗಿ ಚಾಲನೆ ಕೊಡಲಿಕ್ಕೆ ಇದು ಸೂಕ್ತವಾದ ಸಮಯ. ಇನ್ನು ಬಿಡ್ತಾ ಹೋದರೆ ಇಲ್ಲಿ ಕೈಮೀರಿ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ರಾಜಕೀಯ ದಳವನ್ನು ದೆಹಲಿ ಅಂಗದಲ್ಲಿ ಡಿ ಕೆ ಶಿವಕುಮಾರ್ ಉಳಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್. ಎಸ್.